ಭೈರಪ್ಪನವ್ರದ್ದು ನಮ್ಮದು ಆಲ್ಮೋಸ್ಟ್ 33 ವರ್ಷದ ಸಂಬಂಧ. 1992ರಿಂದ ಅವರ ಮೊಟ್ಟ ಮೊದಲ ಬಾರಿಗೆ ನೋಡಿದ ಮೇಲೆ ಅವ್ರದ್ದು ಎಲ್ಲ ಕಾದಂಬರಿಗಳನ್ನ ನಾವು ಬೆಳೆದವನು. ಅವ್ರದ್ದು ಏನು ಅವ್ರು ಪ್ರಕಟಗೊಂಡಿದೆ ಇದುವರೆಗೂ ಅಷ್ಟು ಕಾದಂಬರಿಯನ್ನು ಓದಿ ಕೆಲವೊಂದನ್ನು ನಮ್ಮದೇ ರೀತಿಯಲ್ಲಿ ವಿಮರ್ಶೆ ಮಾಡಿ, ಕೆಲವೊಮ್ಮೆ ಅವ್ರ ಜೊತೆಗೂ ಮಾತಾಡಿ ಇದು ಯಾಕೆ ಹಿಂಗೆ ಬರೆದ್ರಿ ಅನ್ನೋ ತಕರಾರನ್ನು ವ್ಯಕ್ತಪಡಿಸ್ತಾ, ಪರವಾದಂಥ ಪ್ರಗತಿಪರ ಕಾದಂಬರಿಯನ್ನು ಒಪ್ಕೊಳ್ತಾ, ಕವಲು ಬರೆದಾಗ ಯಾಕೆ ನೀವು ಇಂಥದ್ದು ಬರೀಕ್ಕೆ ಹೋಗಿದ್ರಿ ಅಂತ ಕೇಳುವಂಥ ಆತ್ಮೀಯತೆ ನನಗಿತ್ತು. ಬೇರೆ ಬೇರೆ ಸಂದರ್ಭದಲ್ಲಿ ಅದು ರಾಷ್ಟ್ರೀಯ ವಿಚಾರ ಬರ್ಬೋದು, ಸಂಘಟನೆ ವಿಚಾರ ಬರ್ಬೋದು, ಸಾಮಾಜಿಕ ವಿಷಯಗಳು ಬಂದಂಥ ಸಂದರ್ಭದಲ್ಲಿ, ದ್ವಂದ್ವ ನನ್ನಲ್ಲಿ ಬಂದಂಥ ಸಂದರ್ಭದಲ್ಲಿ ಅವ್ರ ಹತ್ರ ಹೋಗಿ ಮುಕ್ತವಾಗಿ ಮಾತಾಡುವಂಥ ಸ್ವಾತಂತ್ರ್ಯನೂ ಇತ್ತು. ಆ ರೀತಿ ಅಭಿಮಾನನೂ ಅವ್ರಿಗಿತ್ತು, ಏನೋ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ, ರಾಷ್ಟ್ರದ ಬಗ್ಗೆ ಯೋಚನೆ ಮಾಡ್ತಾರೆ ಅಂತ. ಹಾಗಾಗಿ ಇವತ್ತಿನ ನಾಡಿನ ಹಿರಿಯ ಚೇತನ, ವಿಶ್ವದ ಅತ್ಯುತ್ತಮ ಕಾದಂಬರಿಕಾರಗಳಲ್ಲಿ ಒಬ್ಬರು ಅವರು. ಅವ್ರಿಗೆ ನೋಬಲ್ ಪ್ರಶಸ್ತಿ ಬಂದಿದ್ದರೂ ಅದೇ ಕಡಿಮೆನೇ ಆಗ್ತಿತ್ತು. ಪ್ರಶಸ್ತಿ ಹಿಂದೆ ಓದುವಂಥವ್ರಲ್ಲ. ಆದರೆ ಜನರ ಆ ರೀತಿ ಪೂರ್ಣಚಂದ್ರ ತೇಜಸ್ವಿಯವರು ಹೇಳುವಂತೆ ಕನ್ನಡ ನಾಡಿನಲ್ಲಿ ಓದುಗರ ಒಂದು ವಲಯವನ್ನು ಭೈರಪ್ಪನವರ ಕಾದಂಬರಿ ಸೃಷ್ಟಿಯಾಯಿತು ಅಂತ ಖ್ಯಾತ ಕಾದಂಬರಿಕಾರರಾದಂಥ ಪೂರ್ಣಚಂದ್ರ ತೇಜಸ್ವಿಯವರೇ ಹೇಳ್ತಾರೆ. ವಿಚಾರ ಬೇರೆ ಬೇರೆ ಇದ್ದರೂ ಕೂಡ ಕನ್ನಡವನ್ನು ಓದಿಸಿದಂಥ ಗರಿಮೆ ಎಸ್.ಎಲ್. ಭೈರಪ್ಪನವ್ರದ್ದಾಗಿತ್ತು ಅಂತ. ಹಾಗಾಗಿ ಎಸ್.ಎಲ್. ಭೈರಪ್ಪನವರು ಮಾನಸಿಕವಾಗಿ ಸದೃಢವಾಗಿದ್ದರು. ಬರುವಂಥ ಉತ್ತಮ ಕಾದಂಬರಿ ತಂತು ಇರ್ಬೋದು, ಸಾರ್ಥ ಇರ್ಬೋದು, ಯಾನ, ವಿಶೇಷವಾಗಿ ಯಾವುದೇ ವಿಜ್ಞಾನ ಪ್ರೊಫೆಸರ್ಗಳು ಬರೀಕಾಗದಿರುವಂಥ ಚಂದ್ರಯಾನ, ಮಂಗಳಯಾನ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಇವತ್ತು. ಆದರೆ ಯಾನ 2014ರಲ್ಲಿ ಬರೆದಾಗ ಇಂಡಿಯನ್ ಆಫ್ ಸೈನ್ಸಲ್ಲಿ ಅವರು ಬೇರೆ ಸಂದರ್ಶನ ಮಾಡಿಕ್ಕೆ ಹೋದಾಗ ನಾನು ಅವ್ರ ಜೊತೆಗೆ ಹೋಗಿದ್ದೆ. ಅನಂತರ ಅದು 2014ರಲ್ಲಿ ಅದು ಪ್ರಕಟಗೊಳ್ತು. ಅತ್ಯುತ್ತಮ ಕಾದಂಬರಿ, ನನಗೆ ತುಂಬ ಇಷ್ಟ ಆಗುವಂಥದ್ದು ಆವರಣ ಇರ್ಬೋದು, ಯಾನ ಇರ್ಬೋದು, ಯುದ್ಧ ಕಾಂಡ ಇರ್ಬೋದು, ಒಂದು ಸ್ತ್ರೀ ಪಾತ್ರದ ಘನತೆ ಗೌರವವನ್ನು ಕೊಟ್ಟಂಥವ್ರು ಭೈರಪ್ಪನವರು. ಅದಲ್ಲದಂತೆ ಬೇರೆ ಸಾಹಿತ್ಯಗಳಿಗೂ ಇವ್ರಿಗೂ ವ್ಯತ್ಯಾಸ ಏನಂತಂದರೆ, ಬೇರೆಯವರು ಬರಹ ಒಂದು ರೀತಿ ಇರುತ್ತೆ, ಬದುಕೊಂದು ರೀತಿ ಇರುತ್ತೆ. ಇವರು ಬದುಕುವಂಥ ಬರಹ ಎರಡೂ ಒಂದೇ. ಮತ್ತು ರಾಷ್ಟ್ರೀಯ ವಿಚಾರದಲ್ಲಿ ಯಾರಿಗೆ ಬೇಸರ ಆಗುತ್ತೋ ಇಲ್ಲೋ ಅವರು ತಮ್ಮ ನಿಲುವನ್ನು ಗಟ್ಟಿಯಾಗಿ ಹೇಳ್ತಿದ್ರು, ಪತ್ರಿಕೆಯಲ್ಲಿ ಬರೀತಿದ್ರು, ಕೆಲವೊಂದು ಸಲ ನಮಗೆ ಕೊಡ್ತಿದ್ರು, ಅದನ್ನು ಪತ್ರಿಕೆಗೆ ಕೊಡ್ತಿದ್ವಿ. ಈ ರೀತಿಯ ಒಡನಾಟ ಭೈರಪ್ಪವ್ರ ಜೊತೆಗಿತ್ತು. ಅವರು ಇವತ್ತು ದೈಹಿಕವಾಗಿ ನಮ್ಮ ಜೊತೆಗೆ ಇಲ್ಲದೆ ಇರ್ಬೋದು, ಆದರೆ ಅವರ ಕಾದಂಬರಿಗಳು ಇನ್ನೂ 100 ವರ್ಷಗಳ ಕಾಲ ಎಲ್ಲ ತಲೆಮಾರಿನವ್ರನ್ನ, ಕೇವಲ ಯಾವುದೋ ಒಂದು ವಯಸ್ಸಾದವ್ರು ಓದ್ತಾರೆ ಅಂತ ಇಲ್ಲ. ನಾನು ಕಾಲೇಜ್ ದಿವಸಗಳನ್ನ ಪಾಠ ಮಾಡಬೇಕಾದ್ರೂ ಕೂಡ ನಾನು ಅದೇ ಹೇಳ್ತಿದ್ದೆ. 20-22 ವರ್ಷ 24 ವರ್ಷದ ವಿದ್ಯಾರ್ಥಿಗಳು ಕೂಡ ಓದ್ಕೊಂಡು ಬಂದು ನಮ್ಮ ಹತ್ರ ಚರ್ಚೆ ಮಾಡ್ತಿದ್ದಂಥದ್ದು ಇದೆ. ಹಾಗಾಗಿ ಕನ್ನಡದ ಸಾರಸ್ವತ ಲೋಕದ ದಿಗ್ಗಜರು ಇವತ್ತಿಲ್ಲ ಅನ್ನುವಂಥದ್ದೇ ನಮಗೆ ವೈಯಕ್ತಿಕವಾಗಿ ನನಗೆ ತುಂಬ ಬೇಸರದ ಸಂಗತಿ.